ಪರ್ಯಂತ ಚಾಂಪಿಯನ್ಸ್ ರನ್ನು ತಯಾರು ಮಾಡಿದ ಶ್ರೀ ಬಲ್ದೇವ್ ಸಿಂಗ್ ಪದ್ಮಶ್ರೀ 2026. 1950 ನವೆಂಬರ್ 15ರಂದು ಪಂಜಾಬ್ನ ಲುಧಿಯಾನದ ಕೃಷಿಕರ ಕುಟುಂಬದಲ್ಲಿ ಹುಟ್ಟಿದ ಬಲ್ದೇವ್ ಸಿಂಗ್ ಆರ್ಥಿಕತೆಯ ತೊಂದರೆಯಿಂದಾಗಿ ಬಾಲ್ಯದಲ್ಲೇ ಕಷ್ಟ ಎದುರಿಸಬೇಕಾಯಿತು. ಬಾಲ್ಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಹಾಕಿ ಪಂದ್ಯ ನೋಡಿದ್ದೆ. ಆಗ ಭಾರತದ ಕೆಲವು ಶ್ರೇಷ್ಠ ಅಂತಾರಾಷ್ಟ್ರೀಯ ಹಾಕಿ ತಾರೆಯರು ಆಡುತ್ತಿದ್ದರು. ಅವರ ಆಟಕ್ಕೆ ಆಕರ್ಷಿತನಾಗಿ ತಕ್ಷಣವೇ ಹಾಕಿಯನ್ನು ನಾನು ಪ್ರೀತಿಸಲು ಶುರು ಮಾಡಿದೆ. ಬಲ್ದೇವ್ ಸಿಂಗ್ ಬೆಂಗಳೂರಿನ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯಿಂದ ಹಾಕಿ ತರಬೇತಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿದ್ರು. ಅವರು ಹರಿಯಾಣ ಕ್ರೀಡಾ ಇಲಾಖೆಗೆ 1981ರಲ್ಲಿ ಸೇರಿದ್ರು ಮತ್ತು ಶಾಬಾದ್ ಮಾರ್ಕಂಡದಲ್ಲಿ ಕೋಚ್ ಆದ್ರು. ಶಾಬಾದ್ ಅವರ ಕರ್ಮಭೂಮಿ ಆಗಿತ್ತು. ಅದಕ್ಕೆ ಮೊದಲಾಗಿ ಅವರು ಶಾಬಾದ್ನಲ್ಲಿ ಹಾಕಿ ಮೈದಾನ ನಿರ್ಮಿಸಿದ್ರು. ಬಲ್ದೇವ್ ಸಿಂಗ್ ಅವರ ಪರಿಶ್ರಮ ಮತ್ತು ಶಿಸ್ತಿನ ತರಬೇತಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮತನವನ್ನು ತೋರಿಸುವ ಆಟಗಾರರನ್ನು ರೂಪಿಸಿತು. ಬೇಗನೆ ಭಾರತದ ಪುರುಷರ ಹಾಕಿ ತಂಡದ ತರಬೇತುದಾರರಾದ್ರು. ತಂಡವು ಹಲವಾರು ಬಾರಿ ಗೆಲುವು ದಾಖಲಿಸಲು ಸಹಾಯ ಮಾಡಿದ್ರು. ಹುಡುಗಿಯರು ಕೂಡ ಹಾಕಿ ಆಡಲು ಬಯಸುವುದನ್ನು ನಾನು ಗಮನಿಸಿದೆ. ಆದರೆ ಅವರಿಗೆ ತುಂಬಾ ಅಡಚಣೆಗಳಿದ್ದವು. ಹಾಗಾಗಿ ನಾನು ಅವರ ಕುಟುಂಬದವರನ್ನು ಭೇಟಿ ಮಾಡಿ ಮನವೊಲಿಸಿದೆ. ಹುಡುಗಿಯರು ದೂರದ ಜಾಗದಲ್ಲಿ ಆಡುವಾಗ ಅವರನ್ನು ಕರೆದುಕೊಂಡು ಹೋಗಿ ಬರಲು ಒಂದು ದೊಡ್ಡ ಕಾರು ತೆಗೊಂಡ್ರು. ಅಗತ್ಯವಿರುವವರಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತಿದ್ದರು. ಹಾಕಿ ಯುವಕರಿಗೆ ಕೀರ್ತಿ, ಮನ್ನಣೆ, ಗೌರವ ಮತ್ತು ಉದ್ಯೋಗ ಅವಕಾಶ ತಂದುಕೊಟ್ಟಿತು. ಹುಡುಗಿಯರ ಪ್ರಗತಿಯು ಭಾರತದ ಪ್ರಗತಿಗೆ ನಾಂದಿಯಾಗುತ್ತದೆ. ಬಲ್ದೇವ್ ಸಿಂಗ್ ಅವರ ತರಬೇತಿಯಲ್ಲಿ ಬಾಲಕಿಯರ ಶಾಲಾ ತಂಡವು ಹಲವಾರು ಪ್ರತಿಷ್ಠಿತ ಪಂದ್ಯ ಗೆದ್ದು ಕೆಲವೇ ವರ್ಷಗಳಲ್ಲಿ ರಾಷ್ಟ್ರಕ್ಕೆ ಕೀರ್ತಿ ತಂದಿತು. ಅವರು ನಮ್ಗೆ ಕೇವಲ ತರಬೇತುದಾರರಾಗಿರ್ಲಿಲ್ಲ, ಮಾರ್ಗದರ್ಶಕರಾಗಿ, ತಂದೆಯಾಗಿ ನಮ್ಮ ಜೀವನವನ್ನು ನಿರ್ಮಿಸಲು ಸಹಾಯ ಮಾಡಿದ್ದಾರೆ. ಆವಾಗ ಸಹಾಬಾದ್ನಲ್ಲಿ ಒಂದು ಗಾದೆ ಇತ್ತು. ಕುಟುಂಬದಲ್ಲಿ ಒಂದು ಹುಡುಗಿ ಇದ್ದರೆ ಅವಳನ್ನು ಬಲ್ದೇವ್ ಸಿಂಗ್ ಅವರ ಮೈದಾನದಲ್ಲಿ ಬಿಡಿ, ಅವಳ ಜೀವನ ಸಾರ್ಥಕವಾಗುತ್ತೆ ಅಂತ. ಸದ್ಯದಲ್ಲಿ ಶಾಬಾದ್ನಿಂದ ಬರುವ ಹೆಚ್ಚಿನ ಆಟಗಾರರಿಂದಾಗಿ ಭಾರತದ ಹಾಕಿ ನರ್ಸರಿ ಎಂಬ ಬಿರುದನ್ನು ಗಳಿಸಿತು. 2017ರಲ್ಲಿ ಬಲ್ದೇವ್ ಸಿಂಗ್ ರನ್ನು ಒಲಿಂಪಿಕ್ ಟಾಸ್ಕ್ ಫೋರ್ಸ್ಗೆ ಆಯ್ಕೆ ಮಾಡಲಾಯಿತು. ಅದರಡಿಯಲ್ಲಿ ಭಾರತದ ಕ್ರೀಡಾ ನೀತಿಗೆ ಅಮೂಲ್ಯ ಕೊಡುಗೆ ನೀಡಿದ್ರು. ನನ್ನ ಇಡೀ ಜೀವನ ಹಾಕಿ ಮತ್ತು ಹಾಕಿ ಆಟಗಾರರಿಗಾಗಿ ಮೀಸಲಿಟ್ಟಿದ್ದೇನೆ. ಬಲ್ದೇವ್ ಸಿಂಗ್ ಕೇವಲ ಒಬ್ಬ ವೈಯಕ್ತಿಕ ತರಬೇತುದಾರರಲ್ಲ, ಸ್ವತಃ ಒಂದು ಸಂಸ್ಥೆ ಇದ್ದಂತೆ. ಶ್ರೀ ಬಲ್ದೇವ್ ಸಿಂಗ್ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.